ಈ ದಿನ ನಾವು ಸಂಧಿಗಳ ಬಗ್ಗೆ ನೋಡೋಣ. 8ನೇ ತರಗತಿಯಲ್ಲಿ ಪರಿಚಯಾತ್ಮಕವಾಗಿ ಸಂಧಿಗಳನ್ನ ಗಮನಿಸಿದ್ರಿ ಅಲ್ವಾ? ಈಗ ಅದರ ಮುಂದುವರೆದ ಭಾಗಗಳನ್ನ ನಾವು 9ನೇ ತರಗತಿಯಲ್ಲಿ ಕಲಿತಾ ಹೋಗ್ತೀವಿ. ಹಾಗಿದ್ರೆ ಸಂಧಿ ಅಂತಂದ್ರೆ ಏನು? ಸಂಧಿ ಅಂತಂದ್ರೆ ಏನು? ಸಂಧಿಗಳಲ್ಲಿ ಎಷ್ಟು ವಿಧಗಳಿದಾವೆ? ಇವೆಲ್ಲವೂ 8ನೇ ತರಗತಿಯಲ್ಲಿ ಇದ್ವು, ಆಯ್ತಾ? ಹಾಗಿದ್ರೆ 8ನೇ ತರಗತಿಯಲ್ಲಿ ಕಲಿತಿರುವಂತಹ ಸಂಧಿಗಳಲ್ಲಿ ಎಷ್ಟು ವಿಧಗಳಿದ್ವು? ಸಂಧಿಗಳಲ್ಲಿ ಎಷ್ಟು ವಿಧಗಳಿದ್ವು? 3 ವಿಧಗಳಿದ್ವಾ, 4 ವಿಧಗಳಿದ್ವಾ, ಅಥವಾ 2 ವಿಧಗಳಿದ್ವಾ? 2 ವಿಧಗಳಿತ್ತು. ಎಷ್ಟು ವಿಧಗಳಿದ್ದು? 2 ವಿಧಗಳು. ಯಾವುದು 2 ವಿಧಗಳು? ಒಬ್ರೇಳ್ರಿ, ಸರಿ, ಒಬ್ರು ಹೇಳ್ರಿ. ಯಾರಾದ್ರೂ ಒಬ್ರು ಹೇಳ್ರಿ. ಆ 2 ಸಂಧಿಗಳು ಆಗಮ ಸಂಧಿ, ಆದೇಶ. ಆಗಮ ಸಂಧಿ, ಆದೇಶ ಸಂಧಿ. ಸರಿನಾ? ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಈ ಸಂಧಿಯಲ್ಲಿರುವಂತ 2 ವಿಧಗಳು ಯಾವ್ಯಾವುದಾಗಿದ್ರೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಇದಾವೆ. ಒಂದು ಕನ್ನಡ ಸಂಧಿ, 2 ಸಂಸ್ಕೃತ ಸಂಧಿ. ಹಾಗಿದ್ರೆ ಸಂಧಿ ಅಂತಂದ್ರೆ ಏನು? ಸಂಧಿ ಅಂತಂದ್ರೆ ಏನು ಹೇಳೋಣ ಕೀರ್ತಿ? ರಚನೆಗೆ ಮಾಡುವಾಗ 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದಕ್ಕೆ ಸಂಧಿ ಎನ್ನುತ್ತಾರೆ. 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರೋದನ್ನ ಸಂಧಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಉದಾಹರಣೆ ನಾನು ನಿಮಗೆ ಒಂದು ಪದವನ್ನ ಬಿಡಿಸಿ ತೋರಿಸ್ತೀನಿ. ಅಲ್ಲಿ, ಅಲ್ಲಿ. ಇದನ್ನ ನಾವು ಬಳಸುವಾಗ ಅಲ್ಲಿ ಅಲ್ಲಿ ಅಂತ ಹೇಳಲ್ಲ, ಏನಂತೀವಿ? ಅಲ್ಲಿ. ನೋಡ್ರಿ, 4 ಅಕ್ಷರಗಳಿದ್ದದ್ದು ನಾವು ಮಾತನಾಡುವಾಗ ಬಳಸಲಿಕ್ಕೆ ಶುರು ಮಾಡಿದಾಗ ಏನಾಯ್ತದು? 3 ಅಕ್ಷರಕ್ಕಾಯ್ತು. ಅಲ್ಲಲ್ಲಿ ಅಂತ ಆಯ್ತು. ನೋಡಿ, 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದನ್ನೇ ಏನಂತ ಕರಿತೀವಿ ನಾವು? ಸಂಧಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಂತ ಸಂಧಿಗಳಲ್ಲಿ 2 ವಿಧಗಳಿದಾವೆ. ಒಂದು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ 2 ವಿಧಗಳಿದಾವೆ. ಮಾತನಾಡುವಾಗ ಕೆಲವು ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳದೆ ಕೂಡಿಸಿ ಹೇಳುತ್ತೇವೆ. ನೋಡೋದು, ಅದಕ್ಕೆ ಉದಾಹರಣೆ ಆ ಪದ ಅಲ್ಲಿ ಅಲ್ಲಿ ಅನ್ನಲ್ಲ, ಏನಂತೀವಿ? ಅಲ್ಲಲ್ಲಿ ಅಂತ ಹೇಳಿ ಕರಿತೀವಿ. ಉದಾಹರಣೆ, ಅಲ್ಲಿ ಅಲ್ಲಿ ಎಂಬ 2 ಪದಗಳನ್ನು ಅಲ್ಲಲ್ಲಿ ಎಂದು ಒಂದೇ ಪದವಾಗಿ ಹೇಳುತ್ತೇವೆ. ಹೀಗೆ 2 ಪದಗಳ 4 ಅಕ್ಷರಗಳು ಒಟ್ಟಿಗೆ ಸೇರಿ ಏನಾಗುತ್ತೆ? 3 ಅಕ್ಷರಗಳ ಒಂದು ಗುಂಪಾಗುತ್ತೆ. ಇಲ್ಲಿ ಸಂಧಿ ಕಾರ್ಯ ನಡೆದಿದೆ ಅಂತ ಅರ್ಥ. ಅರ್ಥ ಆಯ್ತಾ? ಹೀಗೆ ಸಂಧಿಯಲ್ಲಿ 2 ವಿಧಗಳು, ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ. ಈಗ ಅದರಲ್ಲಿ ಮತ್ತೆ ಕನ್ನಡ ಸಂಧಿಯಲ್ಲಿ ಬರುವಂತಹ ವಿಧಗಳು ಯಾವ್ಯಾವು ಅಂತ ನೋಡೋಣ, ಆಯ್ತಾ? ಹಾಗಿದ್ರೆ ಇದು 8ನೇ ತರಗತಿಯಲ್ಲಿ ಇದನ್ನು ಮಾಡಿದ್ವಿ. ಹಾಗಾದ್ರೆ ಕನ್ನಡ ಸಂಧಿಗಳು ಯಾವ್ಯಾವುದು ಬಿಡಲ್ಲ? ಕನ್ನಡ ಸಂಧಿಗಳು ಯಾವುವು? ಫಯರ್, ವೆರಿ ಗುಡ್. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ 3 ವಿಧಗಳನ್ನ ನಾವು ಕನ್ನಡ ಸಂಧಿಯಲ್ಲಿ ನೋಡ್ತೇವೆ. ಒಂದು ಲೋಪ ಸಂಧಿ, 2 ಆಗಮ ಸಂಧಿ, ಆದೇಶ ಸಂಧಿ ಅಂತ 3 ವಿಧಗಳನ್ನು ನಾವು ನೋಡ್ತೇವೆ. ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ ಅಂತ 3 ವಿಧಗಳನ್ನು ನೋಡ್ತೇವೆ. ಈಗ ಅವುಗಳನ್ನ ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಕನ್ನಡ ಸಂಧಿಗಳ ಬಗ್ಗೆ ಒಂದು ಚಾರ್ಟ್ ಇದೆ.
ಅರ್ಥ ಆಯ್ತಾ? ನಿಮ್ಮ ಸ್ನೇಹಿತರೆ ಮಾಡಿರುವಂತದ್ದು ಅರ್ಥ ಆಯ್ತಾ? ಇದು ಯಾವ್ದು? ಕನ್ನಡ ಸಂಧಿಗಳ ಪಟ್ಟಿ ಇರುವಂತದ್ದು ರಚನೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಕನ್ನಡ ಸಂಧಿಗಳು ಯಾವ್ಯಾವ್ದು? ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಹಾಗಂದ್ರೆ ಏನು, ಅದಕ್ಕಿರುವಂತ ಉದಾಹರಣೆಗಳು ಯಾವ್ಯಾವ್ದು ಅಂತ ಇದರಲ್ಲಿ ನಿಮ್ಗೆ ಚಿತ್ರಣ ಸಿಗುತ್ತೆ ಸಂಧಿಗಳು. ಅದರಲ್ಲಿ ಯಾವ ಸಂಧಿಗಳದು? ಕನ್ನಡ ಸಂಧಿ. ಕನ್ನಡ ಸಂಧಿಯಲ್ಲಿ ಬರುವಂತಹ 3 ವಿಧಗಳು ಈ ರೀತಿಯಾಗಿ ಇದಾವೆ. ಈಗ ನಾವು ಅವುಗಳಾಗಿ ಒಂದೊಂದೇ ವಿಧವನ್ನ ನೋಡ್ತಾ ಹೋಗೋಣ. ಅರ್ಥ ಆಯ್ತಾ? ಅದ್ರಲ್ಲಿ ಈಗ ಒಂದನೇದು ಯಾವುದು? ಲೋಪ ಸಂಧಿ. ಏನು ಲೋಪ ಸಂಧಿ ಅಂತಂದ್ರೆ ಹೆಸರೇ ಹೇಳುತ್ತೆ. ಲೋಪ ಅಂತ ಹೇಳಿದ್ರೆ ಇಲ್ಲವಾಗುವುದು ಅಥವಾ ಕಳೆದು ಹೋಗುವುದು ಅಂತ ಅರ್ಥ. ಅರ್ಥ ಆಯ್ತಾ? ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಆ ಲೋಪ ಸಂಧಿಯಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಅಕ್ಷರ ಏನಾಗುತ್ತೆ? ಇಲ್ಲವಾಗುತ್ತೆ ಅಥವಾ ಕಳೆದು ಹೋಗುತ್ತೆ. ಈಗ ನಾನು ಹೇಳ್ತೀನಿ, ಬುಕ್ಕಲ್ಲಿ ಇರೋದು ಉತ್ತರನೇ ನೀವು ಹೇಳ್ಬೇಕಂತ ಏನಿಲ್ಲ. ನಾನು ಹೇಳಿದ್ದನ್ನ ನೀವು ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಸಂಧಿಯನ್ನು ಕಂಡು ಹಿಡಿದ್ರು ಸಾಕು. ಅರ್ಥ ಆಯ್ತಾ? ಈಗ ಲೋಪ ಸಂಧಿ ಉದಾಹರಣೆ ಹೇಳ್ತೀನಿ. ಸಂಧಿಯಾಗುವಾಗ ಅಲ್ವಾ, ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಲೋಪವಾದ್ರೆ ಅದನ್ನ ಏನಂತ ಕರಿತೀವಿ ನಾವು? ಲೋಪ ಸಂಧಿ ಅಂತ ಕರಿತೀವಿ. ಯಾವುದು ಪೂರ್ವ ಪದ ಅಂತಂದ್ರೆ ಸಂಧಿಯನ್ನ ಬಿಡಿಸುವಾಗ ನಾವು ಈ ಚಿಹ್ನೆಯನ್ನ ಬಳಸುವ ಅಧಿಕ ಚಿಹ್ನೆ ಅಂತ ಕರಿತೀವಿ ತಾನೆ. ಇದನ್ನ ಪೂರ್ವ ಪದ ಅಂತ ಕರಿತೀವಿ. ಈ ಪದವನ್ನು ಏನಂತ ಕರಿತೀವಿ? ಉತ್ತರ ಪದ ಅಂತ ಕರಿತೀವಿ. ಎಲ್ಲಾ ಸಂಧಿಗಳಲ್ಲೂ ಅಷ್ಟೇ ಮತ್ತೆ ಸಂಬಂಧಗಳಲ್ಲೂ ಅಷ್ಟೇ ಈ ಪದ ಏನಾಗಿರುತ್ತೆ? ಯಾವಾಗಲೂ ಪೂರ್ವ ಪದ ಆಗಿರುತ್ತೆ. ಈ ಪದ ಯಾವಾಗ ಏನಾಗಿರುತ್ತೆ? ಉತ್ತರ ಪದ ಆಗಿರುತ್ತೆ. ಇಲ್ಲಿ ಹಾಗಾದ್ರೆ ಲೋಪ ಸಂಧಿ ಅಂತಂದ್ರೆ ಸಂಧಿ ಆಗುವಾಗ, ಸಂಧಿ ಆಗೋದಂದ್ರೆ ಏನು? ಇದು ಸಂಧಿ ಅಲ್ಲ, ಇದು ಪದವನ್ನ ಬಿಡಿಸಿರೋದು, ವಿಗ್ರಹ ಮಾಡಿರೋದು. ವಿಗ್ರಹ ವಾಕ್ಯ ಅಂತೀವಿ ಬಿಡಿಸೋದಕ್ಕೆ. ಆಯ್ತಾ? ಇದು ಇದೆಯಲ್ಲ, ಇದು ಸಂಧಿ. ಅರ್ಥ ಆಯ್ತಾ? ಹೀಗೆ ಈ ರೀತಿ ಸಂಧಿಯಾಗುವಾಗ ಲೋಪ ಸಂಧಿ ಹೇಳ್ತಿರೋದು ಸಂದರ್ಭ. ಈ ರೀತಿ ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿ ಬರುವಂತ ಅಕ್ಷರದಲ್ಲಿರೋ ಸ್ವರ ಇಲ್ಲಿ ಸಂಧಿಯಾದಾಗ ಲೋಪ ಆಗಿರುತ್ತೆ. ಅದನ್ನೇನಂತ ಕರಿತೀವಿ ನಾವು? ಲೋಪ ಸಂಧಿ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು. ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಲೋಪವಾದರೆ ಅದನ್ನೇನಂತ ಕರಿತೀವಿ? ಲೋಪ ಸಂಧಿ ಅಂತ ಕರಿತೀವಿ. ಉದಾಹರಣೆ ಅದನ್ನೇ ತಗೊಳ್ಳೋಣ, ಬೇರೆ ಉದಾಹರಣೆಗಳನ್ನ ತಗೊಳ್ಳೋಣ. ಈಗ ನಾನು ಅಲ್ಲಿ ತೋರಿಸ್ತೀನಿ. ಫಸ್ಟ್ ಅಲ್ಲಿ ಪ್ಲಸ್ ಅಲ್ಲಿ ಏನಾಯ್ತು? ಅಲ್ಲಲ್ಲಿ ಅಂತ ಆಯ್ತು. ಈ ಸಂಧಿ ಪದ ಯಾವುದು? ಇದು ಇದು ವಿಗ್ರಹ ಮಾಡಿರೋದು, ವಿಗ್ರಹ ವಾಕ್ಯ ಬಿಡಿಸಿ ಬರೆದಿರೋದು ಅಂತಾನೆ ಅದು. ಅರ್ಥ ಆಯ್ತಾ? ನೋಡಿ ಅಲ್ಲಿ ಹಾಗಿದ್ರೆ ಲೋಪ ಸಂಧಿ ಅಂದ್ರೆ ಏನು ಅಂತ ಹೇಳಿದ್ರೆ ನಾನು ಲೋಪ ಸಂಧಿ ಅಂದ್ರೆ ಏನು ಅಂತ ಹೇಳಿದೆ? ಸ್ವರ ಬರೆದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂತಹ ಸ್ವರ ಲೋಪವಾದರೆ ಅದನ್ನ ಲೋಪ ಸಂಧಿ ಅಂತ ಕರಿತೀವಿ. ನಿಮಗೆ ಇಷ್ಟು ಉದ್ದ ನಿಮಗೆ ನೆನ್ಪಿಟ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಇನ್ನೂ ಸುಲಭ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ರೆ ಸಂಧಿಯಾಗುವಾಗ ಅಷ್ಟೇ. ಏನು? ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಇಲ್ಲಿ ನೋಡಿದಾಗ ಏನಾಗಿರುತ್ತೆ? ಲೋಪವಾಗಿರುತ್ತೆ. ಅದನ್ನ ಲೋಪ ಸಂಧಿ ಅಂತ ಕರಿತೀವಿ. ಉದಾಹರಣೆ ತೋರಿಸ್ಲಾ? ಯಾಕಂದ್ರೆ ಇಲ್ಲಿ ಪೂರ್ವ ಪದ ಯಾವುದು? ಅಲ್ಲಿ. ಇಲ್ಲಿ ಉತ್ತರ ಪದನ ಅಲ್ಲಿ. ಆಯ್ತಾ? ಹಾಗಾದ್ರೆ ಈ ಲೋಪ ಎಲ್ಲಾಗಿದೆ ಅಂತ ನಾನು ತೋರಿಸ್ಬೇಕು ನಿಮಗೆ ಅಲ್ವಾ? ಅಲ್ಲಿ. ಹಾಗಾಗಿ ಕೊನೆಯ ಅಕ್ಷರದಲ್ಲಿರೋ ಸ್ವರ ಯಾವುದು? ಯಾವುದು? ಇಲ್ಲಿ ಬರೀತಿದ್ದೀನಿ. ಇದು ಉತ್ತರ ಪದ. ಉತ್ತರ ಪದದ ಮೊದಲಲ್ಲಿ ಇರುವಂತಹ ಸ್ವರ ಯಾವುದು? ಈಗ ಸಂಧಿ ಆದಾಗ ಇಲ್ಲಿರುವಂತಹ ಈ ಲೋಪ ಆಗಿರ್ಬೇಕು, ಇಲ್ಲಿ ಇರ್ಕೂಡ್ದು. ಅರ್ಥ ಆಯ್ತಾ? ಹಾಗಿದ್ರೆ ಈ ಅಕ್ಷರ ಲೋಪ ಆಗಿದೆಯಾ? ಇಲ್ಲ. ಇಲ್ಲಿ ಆಗಿದೆ. ಅಲ್ಲಲ್ಲಿ ಅನ್ನೋದು ಈ ಲಿ ಅಂದ್ರೆ ಇದರಲ್ಲಿರುವಂತ ಸ್ವರ ಈ ಲೋಪವಾಗಿ ಆ ಜೊತೆ
ಸೇರ್ಕೊಂಡು ಅಲ್ಲಲ್ಲಿ ಒಂದು ಅಲ್ಲಿ ಇದೆ, ಇನ್ನೊಂದು ಅಲ್ಲಿ ಅನ್ನೋ ಪದದಲ್ಲಿ ಆಗ್ಲೇ ಲಾ ಆಗಿದೆ, ಈ ಆ ಸೇರ್ಕೊಂಡಿದೆ, ಈ ಅನ್ನೋದು ಹಾಕಿದ್ರೆ ಲೋಪ ಆಯ್ತು. ಅರ್ಥ ಆಯ್ತಾ? ಇನ್ನೊಂದು ಉದಾಹರಣೆ ಕೊಡ್ತೀನಿ, ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ನಾವೆಲ್ಲ, ನಾವು ಪ್ಲಸ್ ಎಲ್ಲ, ನಾವೆಲ್ಲ. ಈಗ ಅರ್ಥ ಆಗುತ್ತೆ ನೋಡ್ರಿ. ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು? ಉ ಅಲ್ವಾ? ಇದರಲ್ಲಿನ ಸ್ವರಾಕ್ಷರ ಯಾವುದು? ಊನೆ. ಹೌದಾ? ಅದನ್ನ ಬರೆದು ಬಿಡ್ತೀನಿ. ಉತ್ತರ ಪದದ ಮೊದಲಿಗಿರುವಂತಹ ಸ್ವರ ಯಾವುದು? ಎ. ಈ ಹೂವನ್ನ ಇಲ್ಲಿ ತೋರಿಸ್ರಿ. ಇದೆಯಾ? ಇಲ್ಲ. ಈ ಹೂವಲ್ಲಿ ಇದರಲ್ಲಿರುವಂತಹ ಹೂ ಸ್ವರ ಲೋಪ ಆಗಿದೆ, ಎ ಸೇರಿದೆ. ಇಲ್ಲಿ ಹೂ ಇದ್ದಿದ್ದು ವೇ ಆಗಿದೆ. ಹಾಗಿದ್ರೆ ಹೂ ಏನಾಗಿದೆ? ಹೂ, ಈ ಹೂ ಸ್ವರ ಹೂ ಏನಾಗಿದೆ? ಹೂ ಸ್ವರ ಏನಾಯ್ತು? ಲೋಪ ಆಯ್ತು. ಅದಕ್ಕೆ ಉತ್ತರ ಪದದ ಪ್ರಾರಂಭದಲ್ಲಿ ಇರುವಂತಹ ಎ ಸ್ವರ ಸೇರ್ಕೊಂಡಿದೆ. ಹಾಗಿದ್ರೆ ಹೂ ಅನ್ನೋದು ಏನಾಗಿದೆ? ಅಲ್ಲಿ ಲೋಪ ಆಗಿದೆ. ಹಾಗಾಗಿ ಯಾವ ಸಂಧಿ? ಲೋಪ ಸಂಧಿ. ಅರ್ಥ ಆಯ್ತಾ? ಇನ್ನೊಂದೆರಡು ಪದ ಬರ್ತೀನಿ. ಬೇರೊಂದು ಹೆಂಗ್ ಬಿಡಿಸ್ಬರೆಯೋದು? ಬೇರೆ ಪ್ಲಸ್ ಒಂದು, ಬೇರೊಂದು. ಬೇರೆ ಪ್ಲಸ್ ಒಂದು. ಗೊತ್ತಾಗ್ಬಿಟ್ಟು ನಿಮಗೆ ಇದು ಹೋಗುತ್ತೆ, ಎ ಇರೋದು ಹೋಗುತ್ತೆ, ಓ ಸೇರ್ಕೊಳ್ಳುತ್ತೆ ಅಂತ ಅಷ್ಟೇ. ಅರ್ಥ ಆಯ್ತಾ? ನೋಡೋಣ ಹಾಗಿದ್ರೆ. ಈಗ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿನ ಸ್ವರ ಯಾವುದು? ಎ. ಕಾಣಿಸ್ತಾ ಇದೆ ತಾನೆ? ಆ ಏನ ನಾನು ಏನ್ ಮಾಡ್ತೀನಿ? ಇಲ್ಲಿ ಬರೀತೀನಿ. ಉತ್ತರ ಪದದ ಮೊದಲಲ್ಲಿರುವಂತ ಸ್ವರ ಯಾವುದು? ಓ. ಅದನ್ನ ಇಲ್ಲಿ ಬರೀತೀನಿ. ಈಗ ಈ ಲೋಪ ಸಂಧಿ ಪ್ರಕಾರ ಈ ರೇ ಅನ್ನೋದ್ರಲ್ಲಿರುವಂತ ಎ ಸ್ವರ ಹೋಗ್ಬೇಕು. ಇದಕ್ಕೆ ಓ ಸೇರ್ಕೊಂಡ್ರೆ ರೋ ಆಗ್ಬೇಕು. ಆಗುತ್ತೆ ಇಲ್ಲ? ನೋಡೋಣ. ಬೇರೆ ಪ್ಲಸ್ ಒಂದು, ಬೇರೊಂದು. ಆಯ್ತು ಇಲ್ಲ? ಆಗಿದೆ ತಾನೆ? ಹಾಗಿದ್ರೆ ಇಲ್ಲಿ ಇದ್ದಂತ ರೇ ಅದರೊಳಗಿರೋ ಎ ಏನಾಯ್ತು? ಏನಾಯ್ತು? ಲೋಪ ಆಯ್ತು. ಹಾಗಾಗಿ ಇದು ಲೋಪ ಸಂಧಿ. ಇಂಥದೇ ಇನ್ನೊಂದು ಉದಾಹರಣೆ. ಬೇರೊಬ್ಬ. ಬೇರೆ ಪ್ಲಸ್ ಒಬ್ಬ. ಏನಾಯ್ತು? ಬೇರೊಬ್ಬ. ಇದು ನೀವ್ ಹೇಳ್ಬೇಕು ಇನ್ಮೇಲೆ ಯಾರು ಎಲ್ಲಿರುವಂತ ಅಕ್ಷರ ಲೋಪ ಆಗಿದೆ ಅಂತ. ಇನ್ನೊಂದೆರಡು ಉದಾಹರಣೆ ಬರೀತೀನಿ, ಅದನ್ನ ನೀವೇ ಹೇಳ್ಬೇಕು. ಅರ್ಥ ಆಯ್ತಾ? ಇನ್ನೊಂದೆರಡು ಬರೀತೀನಿ, ನಾನು ಯಾರಿಗೆ ಹೇಳ್ತೀನಿ ಅವ್ರು ಹೇಳ್ಬೇಕು. ಇವಿಷ್ಟು ಬರ್ತೀನಿ ನಾನು. ಆಯ್ತಾ? ಈಗ ಯಾವ್ಯಾವ ಅಕ್ಷರ ಲೋಪ ಆಗುತ್ತೆ, ಯಾವ ಸ್ವರ ಬಂದು ಸೇರ್ಕೊಳ್ಳುತ್ತೆ ಅಂತ ನೀವ್ ಹೇಳ್ಬೇಕು. ಇವನು ಬಿಡಿಸ್ಬರಿಬೇಕಾ? ಬಿಡಿಸ್ಬರ್ದ್ರೆ ಗೊತ್ತಾಗುತ್ತಾ? ಆಯ್ತು. ಗೊತ್ತಿಲ್ಲ ಬಿಡಿಸ್ಬರ್ದ್ರೆ ಗೊತ್ತು ಇಲ್ಲ ಏನಾಗುತ್ತೆ? ಗೊತ್ತಿಲ್ಲ. ಆಯ್ತು. ಮತ್ತೊಮ್ಮೆ ಮತ್ತು ಪ್ಲಸ್ ಒಮ್ಮೆ ಮತ್ತೊಮ್ಮೆ. ಈಗ ಹೇಳು, ಯಾವ ಅಕ್ಷರ ಲೋಪ ಆಗಿದೆ, ಯಾವ ಅಕ್ಷರ ಸೇರ್ಕೊಂಡಿದೆ ಅಂತ ಹೇಳ್ಬೇಕು. ಮೊದಲನೇದು ಯಾವುದು? ಬೇರೊಬ್ಬ. ಯಾರು ಹೇಳ್ತೀರಿ? ಅನಿತಾ? ಗಟ್ಟಿಗೆ ಹೇಳ್ಬೇಕು. ಬೇರೆ ಇಲ್ಲಿ ಏನ್ ಬರೆಯೋಣ? ಏನ್ ಬರೆಯೋಣಂದ್ರೆ ಗಟ್ಟಿಗೆ ಹೇಳೋ. ಇಲ್ಲಿ ಯಾವುದು? ಎ. ಉತ್ತರ ಪದದ ಮೊದಲಿಗೆ ಓ. ಈಗ ಆ ರೇಯಲ್ಲಿರುವಂತಹ ಸ್ವರ ಎ ಲೋಪ ಆಗಿ ಉತ್ತರ ಪದದಲ್ಲಿರುವಂತಹ ಓ ಸ್ವರ ಸೇರ್ಕೊಂಡು ರೋ ಆಗಿದೆ ಅಂತ ನೀವು ಹೇಳ್ಬೇಕು. ಹಾಗಾಗಿ
ಲೋಪ ಆಗಿದೆ, ಈ ಸೇರ್ಕೊಂಡು ಗೊತ್ತಿಲ್ಲ ಆಗಿದೆ. ಅರ್ಥ ಆಯ್ತಾ ಅನುಷ? ಅರ್ಥ ಆಗಿದೆಯಾ? ಹಾಗಿದ್ರೆ ಇದನ್ನೇ ನೀನು ಮತ್ತೊಮ್ಮೆ ಅಲ್ಲೂ ಸಹ ಅದೇನೆ ಮತ್ತು ಅಲ್ವಾ? ಅಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಇರುವಂತ ಅಕ್ಷರದಲ್ಲಿರುವ ಸ್ವರ ಹೂ ಬರುತ್ತೆ ಅಲ್ವಾ? ಉತ್ತರ ಪದದಲ್ಲಿ ಓ ಬರುತ್ತೆ, ಹೂ ಲೋಪ ಆಗಿ ಓ ಸೇರ್ಕೊಂಡು ಮತ್ತೊಮ್ಮೆ ಆಗಿದೆ. ಇದು ಲೋಪ ಸಂಧಿಗೆ ಉದಾಹರಣೆ. ಈ ಲೋಪ ಸಂಧಿ ಅಂದ್ರೆ ಏನಂತ ಉತ್ತರ ಹೇಳ್ತೀರಾ? ಮತ್ತೊಂದ್ಸರಿ ಹೇಳ್ತೀನಿ. ಲೋಪ ಸಂಧಿ ಅಂತ ಹೇಳಿದ್ರೆ ಸ್ವರದ ಮುಂದೆ ಸ್ವರ ಬಂದು, ನೆನ್ಪಿಟ್ಕೋಬೇಕು, ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ, ಎಲ್ಲವೂ ಪೂರ್ವ ಪದಗಳೇ, ಅರ್ಥ ಆಯ್ತಾ? ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಲೋಪವಾಗುತ್ತದೆ. ಇದನ್ನೇ ಏನಂತ ಕರಿತೀವಿ? ಲೋಪ ಸಂಧಿ ಅಂತ ಕರಿತೀವಿ. ಲೋಪ ಸಂಧಿ ಅಂತ ನಿಮ್ ಕಣ್ಮುಂದೆ ಏನ್ ಬಂದ್ಬಿಡ್ಬೇಕು? ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ, ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ, ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ನಿಮ್ ಕಣ್ಮುಂದೆ ಬರಬೇಕು. ಲೋಪ ಸಂಧಿ ಅಂತ ತಕ್ಷಣ ನಿಮ್ ಏನು ನಿಮ್ ಕಣ್ಮುಂದೆ ಬರ್ಬೇಕಾಗಿರೋದು? ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಲೋಪ ಆಗಿದೆಯಾ ಇಲ್ಲ. ಈ ರೀತಿ ಮನಸ್ಸಲ್ಲಿ ಇಟ್ಕೊಂಡ್ರಿ ಅಂದ್ರೆ ಸಂಧಿಗಳು ಕಷ್ಟ ಆಗಲ್ಲ. ಅರ್ಥ ಆಯ್ತು? ಇದ್ರ ಲೋಪ ಸಂಧಿ ಈಗ ಯಾರು ಹೇಳ್ತೀರಿ ನೋಡೋಣ? ಲೋಪ ಸಂಧಿ ಅಂತಂದ್ರೆ ಏನು? ಸಾನಿಯಾ? ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದಲ್ಲಿರುವ ಸ್ವರವು ಸಂಧಿಯಾಗುವುದನ್ನು ಲೋಪ ಸಂಧಿ ಅಂದರೆ. ಪೂರ್ವ ಪದದ ಸ್ವರವು ಸಂಧಿಯಾಗುವುದು ಲೋಪ, ಅದು ಮುಖ್ಯ ಅಲ್ಲಿ. ಯಾಕಂದ್ರೆ ಲೋಪ ಸಂಧಿ ಅಂತಾನೆ ಇದೆ ಹೆಸರು. ಅಕ್ಷರ ಲೋಪ ಆಗದೆ ಏನ? ಲೋಪ ಸಂಧಿ. ಅರ್ಥ ಆಯ್ತಾ? ಇದು ಲೋಪ ಸಂಧಿಗೆ ಉದಾಹರಣೆ. ಬರ್ಕೊಂತೀರಾ ಉದಾಹರಣೆಗಳನ್ನ? ಇವನ್ನ ಬರ್ಕೊಂತೀರಾ? ಬರ್ಕೊಳ್ರಿ. ಇವಿಷ್ಟು ಲೋಪ ಸಂಧಿಗೆ ಬರುವಂತಹ ಉದಾಹರಣೆಗಳು. ನೀವು ಪ್ರತಿ ಗದ್ಯದಲ್ಲೂ ಸಹ ಏನ್ ಮಾಡ್ಬೋದು? ಹುಡುಕ್ಬೋದು ಲೋಪ ಸಂಧಿಗೆ ಉದಾಹರಣೆಗಳನ್ನು. ನಾವೆಲ್ಲ, ನೀವೆಲ್ಲ, ಮತ್ತೊಮ್ಮೆ, ಅರ್ಥ ಆಯ್ತಾ? ಬೇರೊಂದು, ಬೇರೊಬ್ಬ, ಊರಿಂದ, ಆಯ್ತಾ? ಮಿಗಿಲಾಗಿ. ನೋಡಿ 8ನೇ ತರಗತಿಯಲ್ಲಿ ಎಷ್ಟೊಂದು ಉದಾಹರಣೆಗಳಿತ್ತು ಅಲ್ವಾ? ಎಲ್ಲಾ ಉದಾಹರಣೆಗಳು ಯಾವ ಉದಾಹರಣೆ ಆಗ್ತವೆ? ಲೋಪ ಸಂಧಿಗೆ ಉದಾಹರಣೆ ಆಗ್ತವೆ. ಇನ್ನು ಎರಡನೇದು ಯಾವುದು? ಆಗಮ ಸಂಧಿ. ಗೊತ್ತಾಯ್ತಾ? ಬರ್ಕೋಬೇಕು, ಬೇಗ ಬರ್ಕೊಳ್ರಿ. ಇದ್ರ ಬಗ್ಗೆ 90ಗೂ ಇರುತ್ತೆ ಕ್ವಶನ್ಸ್. ಆಮೇಲೆ 10ಗೆ ಬಹು ಆಯ್ಕೆಗಳಲ್ಲಾದ್ರೂ ಒಂದು ಪದವನ್ನು ಕೇಳಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೇಳ್ತಾರೆ. ಒಂದಂಕದ್ದು. ಅರ್ಥ ಆಯ್ತಾ? ಒಟ್ಟಾರೆ ಒಂದಂಕದ ಪ್ರಶ್ನೆ ಈ ಸಂಧಿ ಒಳಗಂತೂ ಬಂದೇ ಬರುತ್ತೆ. ಅದಿದೇ ಸಂಧಿ ಆಗ್ಬೇಕಂತ ಏನಿಲ್ಲ. ಮತ್ ಮುಂದೆ ಬರ್ತವೆ ಯಾವ? ಆಗಮ ಸಂಧಿ ವಿವರಣೆ ಬರುತ್ತೆ, ಆದೇಶ ಸಂಧಿ ಮತ್ತು ಸಂಸ್ಕೃತ ಸಂಧಿಯಲ್ಲಿ ಮತ್ತೆ 2 ಭಾಗ ಬರುತ್ತೆ. ಸಂಸ್ಕೃತ ಸ್ವರ ಸಂಧಿ ಮತ್ತು ಸಂಸ್ಕೃತ ವ್ಯಂಜನ ಸಂಧಿ ಅಂತ. ಒಟ್ಟಾರೆ ಸಂಧಿಯಲ್ಲಿ ಕೆಲವೊಂದು ಪ್ರಶ್ನೆಗಳಂತೂ ಬಂದೇ ಬರ್ತವೆ. ನೀವು ಸಂಪೂರ್ಣವಾಗಿ ಇವುಗಳನ್ನ ಅರ್ಥ ಮಾಡ್ಕೋಬೇಕು. ಅಳಿಸ್ಬೋದಾ? ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಲೋಪವಾಗುವುದೇ? ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಲೋಪವಾಗುವುದೇ ಲೋಪ ಸಂಧಿ. ಈಗ ಎರಡನೇದು ಆಗಮ ಸಂಧಿ.
ಸಂಧಿ ಅಂದ ತಕ್ಷಣನೇ ನೀವು ನೋಡ್ಬೇಕಾಗಿರೋದು ಏನನ್ನ ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗಿದೆ ಇಲ್ಲ ಅಂತ ನೋಡಿ. 4 ಅಕ್ಷರ ಇದ್ದು 3 ಆಗಿದಾವೆ ಇಲ್ಲ. ಇನ್ನೊಂದು ಗಮನಿಸ್ರಿ ಇಲ್ಲಿ ನೋಡು, 4 ಅಕ್ಷರ ಇರುವಂತದೆಲ್ಲ 3 ಅಕ್ಷರ ಆಗಿದೆ. ಇನ್ನೊಂದು ಇದ್ರಲ್ಲಿ ಇರುವಂತದ್ದು ನೆನ್ಪಿಟ್ಕೋಬೇಕಾಗಿರುವಂತದ್ದು ಅಂದ್ರೆ ಇನ್ನೊಂದು ಅಕ್ಷರ ಲೋಪ ಆಗಿದೆ ಅಂತ ಅರ್ಥ ನೋಡಿ. ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ 4 ಅಕ್ಷರ ಇದ್ದು 3 ಆಗಿದೆ. 4 ಪ್ಲಸ್ ಎಲ್ಲ 4 ಇದ್ದು 3, 4 ಇದ್ದು 3, 4 ಇದ್ದು 3, 4 ಇದ್ದು 3, 4 ಇದ್ದು 3 ಅಂದ್ರೆ ಅರ್ಥ ಒಂದು ಅಕ್ಷರ ಲೋಪವಾಗಿದೆ ಅಂತ. ಅದ್ರಾಗೂ ಪೂರ್ವ ಪದದ ಕೊನೆಯ ಸ್ವರ ಲೋಪ ಅಂತ ಪೂರ್ವ ಪದದ ಕೊನೆಯ ಸ್ವರ ಅಂತ ನೆನ್ಪಿಟ್ಕೊಂಡು ಅರ್ಥ ಆಯ್ತಾ? ಅಳ್ಸ್ಬೋದಲ್ಲ ಈಗ? ಸಂಧಿ ಯಾವ್ದಪ್ಪ ಅಂತ ಹೇಳಿದ್ರೆ ಆಗಮ ಸಂಧಿ. ಹೆಸರೇ ಹೇಳುತ್ತೆ ಆಗಮ ಸಂಧಿ ಅಂತಂದ್ರೆ ಏನು ಅಂತ. ಅರ್ಥ ಆಯ್ತಾ? ಆಗಮ ಅಂದ್ರೆ 2 ಅಕ್ಷರಗಳು ಹೊಸದಾಗಿ ಏನಾಗ್ತವೆ ಆಗಮ ಆಗ್ತವೆ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಯಾಕಾರ ಅಥವಾ ವಾಕಾರವು ಸ್ವರಗಳ ಮಧ್ಯೆ ಹೊಸದಾಗಿ ಇದು ನೆನಪಿಟ್ಕೋಬೇಕು ನೀವು. ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರ ಎಲ್ಲಲ್ಲೂ ಸ್ವರನೇ ಬರೋದು. ಅರ್ಥಾಯ್ತಾ? ನೀವು ನೆನಪಿಟ್ಕೊಳ್ಬೇಕಾಗಿರೋದೇನು ಯಾ ಮತ್ತು ವಾ. ಈ 2 ಅಕ್ಷರಗಳು ಹೊಸದಾಗಿ ಆಗಮ ಆಗ್ತವೆ. ಹೊಸದಾಗಿ ಎಲ್ಲಿ ಇಲ್ಲಿ ನಾವು ಇಷ್ಟೊತ್ತು ಬಿಡಿಸಿ ಬರ್ತವಲ್ಲ ಅಲ್ಲೆಲ್ಲ ಒಂದು ಉದಾಹರಣೆ ಬರೀತೀನಿ ನೋಡ್ರಿ. ಮನೆಯಿಂದ ಮನೆ ಪ್ಲಸ್ ಇಂದ ಏನಾಗುತ್ತೆ ಮನೆಯಿಂದ ಮನೆಯಿಂದ ಮನೆಯಿಂದ. ಇದು ಸರಿನೋ ಅಥವಾ ಮನೆಯಿಂದ ಇದು ಸರಿನಾ? ಯಾವ ಸರಿ? ಇದು ಸರಿ ತಾನೆ? ನಾನು ಯಾಕೆ ಬರ್ತೀನಿ ಅಂತ ಹೇಳಿದ್ರೆ ಯಾ ಅಥವಾ ವಾ ಬರ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಲಿ ಅಂತ. ಅರ್ಥ ಆಯ್ತಾ? ಹಾಗಾದ್ರೆ ಬಿಡಿಸಿ ಬರ್ತಿದೀವಿ. ಇಲ್ಲೆಲ್ಲಾದ್ರೂ ಯಾ ಅಕ್ಷರ ಇದೆಯಾ? ಹೊಸದಾಗಿ ಯಾ ಬರ್ಬೇಕು ಇಲ್ಲ ವಾ ಬರ್ಬೇಕು. ಈಗ ಹೊಸದಾಗಿ ಬಂದಿದೆ ನೋಡು. ಇದು ಬರೆಯೋದು ತಪ್ಪಿದೆ. ಈ ಎಲ್ಲ ಸ್ವರ ಈ ಎಲ್ಲ ವ್ಯಂಜನ ಈ. ಅರ್ಥ ಆಯ್ತಾ? ಮನೆ ಪ್ಲಸ್ ಇಂದ ಮನೆಯಿಂದ ಆಯ್ತು ನೋಡ್ರಿ. ಇಲ್ಲಿ ಬಿಡಿಸಿ ಬರೆಯುವಾಗ ಪೂರ್ವ ಪದದಲ್ಲಾಗಿರ್ಲಿ ಅಥವಾ ಉತ್ತರ ಪದದಲ್ಲಾಗಿರ್ಲಿ ಯಾ ಅಕ್ಷರ ಬಂದಿಲ್ಲ. ಹೊಸದಾಗಿ ಯಾ ಅಕ್ಷರ ಬಂದಿದೆ, ಆಗಮ ಆಗಿದೆ. ಅದಕ್ಕೆ ಇದನ್ನೇನಂತ ಕರಿತೀವಿ ಆಗಮ ಸಂಧಿ ಅಂತ ಕರಿತೀವಿ. 2 ಅಕ್ಷರ ನೆನ್ಪಿಟ್ಕೊಳ್ಬೇಕು. ಆಗಮ ಅಂತ ತಕ್ಷಣ 2 ಅಕ್ಷರ ಯಾವ್ಯಾವುದು? ಯಾ ಬಂದಿದ್ರೆ ಯಕಾರಾಗಮ ಅಂತೀವಿ. ಯಾ ಬಂದಿದ್ರೆ ಯಕಾರಾಗಮ. ವಾ ಬಂದಿದ್ರೆ ವಕಾರಾಗಮ. ಯಾ ಆಗಮ ವಾ ಆಗಮ ಆಗಿದೆ ಅಂತ ಅರ್ಥ. ಕಾರ ಅಂದ್ರೆ ಅಕ್ಷರ, ಯಕಾರ ಅಂದ್ರೆ ಯಾ ಅನ್ನೋ ಅಕ್ಷರ ಆಗಮ ಆಗಿರುವಂತ ಸಂಧಿ ಅಂತ ಅರ್ಥ. ವಾಕಾರ ಅಂದ್ರೆ ವಾ ಅನ್ನೋ ಅಕ್ಷರ ಆಗಮ ಆಗಿದೆ ಅಂತ ಅರ್ಥ. ಈಗ ಆಗಮ ಸಂಧಿಯಲ್ಲಿ ನೀವು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರೋದು 2 ಅಕ್ಷರ ಯಾ ಮತ್ತು ವಾ. ಅರ್ಥ ಆಯ್ತಾ? ಯಾ ಬಂದ್ರೆ ಯಕಾರಾಗಮ ಅಂತೀವಿ, ವಾ ಬಂದ್ರೆ ವಕಾರಾಗಮ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಒಂದು ಉದಾಹರಣೆಯನ್ನ ಬರ್ತಿದ್ದೀನಿ. ಯಾವುದಕ್ಕೆ? ವ್ಯಾಕಾರಕ್ಕೆ. ಫಸ್ಟ್ ಇದು ನೋಡೋಣ ವ್ಯಾಕಾರದ ಉದಾಹರಣೆಗಳನ್ನ. ಮತ್ತೆ ಮನೆ ಪ್ಲಸ್ ಅನ್ನು ಏನಾಗುತ್ತೆ ಮನೆಯನ್ನು. ಮತ್ತೆ ಮನೆ ಪ್ಲಸ್ ಅಲ್ಲಿ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಮರದಲ್ಲಿ ಮತ್ತೆ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು. ಮಳೆ ಪ್ಲಸ್ ಇಂದ ಮಳೆಯಿಂದ. ಮಳೆ ಪ್ಲಸ್ ಇಂದ ಮಳೆ ಪ್ಲಸ್ ಇಂದ ಮಳೆಯಿಂದ. ಮರ ಪ್ಲಸ್ ಇಂದ ಮಳೆ ಪ್ಲಸ್ ಇಂದ
ಮರದಿಂದ ಮಳೆಯಿಂದ ಹಳ್ಳಿ ಪ್ಲಸ್ ಮರ ಪ್ಲಸ್ ಇಂದ ಹ? ಗುರಿ ಪ್ಲಸ್ ಇಟ್ಟು ಗುರಿ ಇಟ್ಟು ಇವೆಲ್ಲ ಯಾವ ಉದಾಹರಣೆಗಳು ಅರ್ಥ ಆಯ್ತಾ? ಇಲ್ಲಿ ಏನ್ ಗಮನಿಸ್ತೀರಿ? ಏನು ವಿಶೇಷತೆ? ಏನ್ ಗಮನಿಸಿ ಇದನ್ನ ಯಕಾರಾಗಮ ಅಂತ ಕಂಡುಹಿಡಿತೀರಿ ಹೇಳ್ರಿ ನೋಡೋಣ. ಎಲ್ಲಿಯ ಸಂಧಿ ಪದದಲ್ಲಿ ಯಾ ನೋಡ್ರಿ, ಇಲ್ಲೆಲ್ಲೂ ಇಲ್ಲ. ಇಲ್ಲೂ ಬಂದಿತ್ತು ಅಂದ್ರೆ ತಪ್ಪಾಗುತ್ತದ, ಯಕಾರಾಗಮ ಅಲ್ಲ ಅಂತ ಅರ್ಥ. ಇಲ್ಲೆಲ್ಲೂ ಬಂದಿರ್ಕೂಡ್ದು, ಇಲ್ಲೂ ಬಂದಿತ್ತು ಅಂದ್ರೆ ಅಲ್ಲಿ ಎಲ್ಲ ಬಿಡಿಸುವವರೆಗೂ ತಪ್ಪು ಮಾಡಿದ್ದೀರಿ. ಇಲ್ಲ, ಅದು ಯಕಾರಾಗಮನೇ ಅಲ್ಲ, ಬೇರೆ ಯಾವುದು ಅಂತ ಅರ್ಥ ಆಗುತ್ತೆ. ಹಾಗಾಗಿ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಹೊಸದಾಗಿ ಯಾ ಬರಬೇಕು ಅಥವಾ ಹೊಸದಾಗಿ ವಾ ಬರಬೇಕು ಅಂತ. ಅರ್ಥ ಆಯ್ತಾ? ಇಲ್ಲಿ ಬಿಡಿಸಿ ಬರೆಯುವಾಗ ಎಲ್ಲೂ ಬಂದಿರ್ಕೂಡ್ದು, ಸಂಧಿ ಪದ ಮಾಡುವಾಗ ಮಾತ್ರ ಅದು ಬಂದಿರ್ಬೇಕು. ಹಾಗಾಗಿ ಯಾ ಎಲ್ಲ ಕಡೆಯೂ ಯಾವುದು ಬಂದಿದೆ? ಯಾ ಅಕ್ಷರತೆ ಬಂದಿದೆ. ಇಲ್ಲೆಲ್ಲ ಇದೆಯಾ ಯಾ? ಹಾಗಾಗಿನೇ ಮತ್ತೆ ಅಲ್ಲಿ ಹೇಳಿರೋದು ಹೊಸದಾಗಿ ಬಂದಿರಬೇಕು ಅಂತ. ಹಾಗಾಗಿ ಇದನ್ನೇನಂತ ಕರಿತೀವಿ? ಯಕಾರಾಗಮ ಸಂಧಿ. ಬೇರೆ ಯಾರಾದ್ರೂ ಇದಕ್ಕಿಂತ ಉದಾಹರಣೆಗಳು ಹೇಳ್ತೀರಾ? ಒಬ್ಬರೊಬ್ಬರೇ ಗುಂಪಲ್ಲಿ ಹೇಳ್ಬೇಡ್ರಿ. ಬೆಣ್ಣೆ ಪ್ಲಸ್ ಅನ್ನು ಬೆಣ್ಣೆಯನ್ನು. ಸರಿ ಪ್ಲಸ್ ಇಲ್ಲ, ಸರಿ ಇಲ್ಲ. ಸರಿ ಪ್ಲಸ್ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ. ಗುರು ಪ್ಲಸ್ ಅನ್ನು ಗುರುವನ್ನು. ಏನ್ ಹೇಳಿದ ಸರಿ ಹೇಳು? ಗುರು ಪ್ಲಸ್ ಅನ್ನು ಗುರು ಪ್ಲಸ್ ಅನ್ನು, ಗುರು ಪ್ಲಸ್ ಅನ್ನು ಗುರುವನ್ನು. ಯಾವ ಸಂಧಿ? ಯಾವ ಸಂಧಿ? ಆಗಮ ಸಂಧಿಯಲ್ಲಿ ಯಾವ ಆಗಮ ಸಂಧಿ? ಸಾನಿಯಾ ಹೇಳಿದ್ದು ಯಕಾರಾಗಮ ಅಲ್ಲ, ನಮ್ಷ್ಟೊತ್ತು ಚರ್ಚೆ ಮಾಡಿರೋದು ಯಾವ ಸಂಧಿ ಅಮ್ಮ ಸಾನಿಯಾ? ಯಕಾರಾಗಮ. ನೀವು ಕೊಟ್ಟ ಉದಾಹರಣೆ ವಕಾರಾಗಮ. ಅರ್ಥ ಆಯ್ತಲ್ಲ? ಈಗ ವಕಾರಾಗಮ ಸಂಧಿಯನ್ನ ನೋಡೋಣ. ಅರ್ಥ ನೀವು ಹಿಂದಿಂದಲೇ ಬರ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸರಿ ಯಾವಾಗಾದ್ರೂ ಉದಾಹರಣೆಗಳು ನಾನು ಬರ್ಸ್ತೀನಿ. ಆಯ್ತಾ? ಈಗ ನಾವು ಯಾವ ಉದಾಹರಣೆಗಳನ್ನ ನೋಡೋಣ? ವಕಾರಾಗಮದ ಉದಾಹರಣೆಗಳನ್ನ ನೋಡೋಣ. ಹಾಗಿದ್ರೆ ಏನು ಆಗಮ ಸಂಧಿ ಅಂತ ಹೇಳಿ ಯಾರು ಹೇಳ್ತಾರೆ ನೋಡೋಣ? ಆಗಮ ಸಂಧಿ ಅಂದ್ರೆ ಏನು? ಬುಕ್ಕಲ್ಲಿ ಹೇಳೋದ್ ಬೇಡ, ನಾನು ಅರ್ಥ ಮಾಡಿಸಿದ್ದೀನಲ್ಲ ಅದನ್ನ ಅಷ್ಟೇ ಹೇಳಿ ನೋಡೋಣ. ಯಾರು ಹೇಳ್ತಾರೆ? ಸರಿನಾ ತಪ್ಪ? ಸರಿನಾ ತಪ್ಪ ಹೇಳಕ್ ಪ್ರಯತ್ನ ಪಡ್ರಿ. ಆಗಮ ಸಂಧಿ ಅಂದ್ರೆ ಏನು ಅಂತಾನೆ ಹೇಳಿದೀನಿ, ಅದಕ್ಕೆ ಉದಾಹರಣೆಗಳನ್ನ ಹೇಳಿದೀನಿ. ಆಯ್ತಾ? ಅವ್ರನ್ನ ನೀವು ನೆನಪು ಮಾಡ್ಕೊಂತ ಅದ್ರ ತರ ಅದ್ರಲ್ಲಿರೋದನ್ನೇ ಯಾಕೆ ಹೇಳಿಲ್ಲ ನೀನು ಅಂತೇನು ಕೇಳಲ್ಲ. ನಿನಗೆ ಅಲ್ಪ ಸ್ವಲ್ಪನ ಅರ್ಥ ಆಗಿದ್ರು ಸಾಕು. ಹೇಳಕ್ ನೋಡೋಣ. ಯಾವತ್ತು ಹೊಸದಾಗಿ ಮರ ಬರುತ್ತದೆ. ಆಗಮಿಸುತ್ತದೆ. ಯಾವತ್ತು ವಾ ಹೊಸದಾಗಿ ಆಗಮವಾದರೆ ಅದನ್ನೇನಂತ ಕರಿತೀವಿ? ಆಗಮ ಸಂಧಿ ಅಂತ ಕರಿತೀವಿ. ಇಷ್ಟು ಹೇಳಿದ್ರು ಸಾಕು. ಅದು ಎಲ್ಲಿ? ಸಂಧಿಯಲ್ಲಿ. ಸಂಧಿಯಲ್ಲಿ ಅಂದ್ರೆ ಕೂಡಿಸ್ಕೊಳ್ತೀವಲ್ಲ ಕೊನೆಗೆ, ಅಲ್ಲಿ ಹೊಸದಾಗಿ ಬಂದಿರ್ಬೇಕು. ಬಿಡಿಸಿ ಬರೆಯುವಾಗ ಎಲ್ಲೋ ಬರ್ಕೂಡ್ದು ಅಂತ. ಅರ್ಥ ಆಯ್ತಾ? ಗುಡ್, ಸೂಪರ್. ಈಗ ವಕಾರಾಗಮ ಸಂಧಿಗೆ ಉದಾಹರಣೆಗಳನ್ನ ನೋಡೋಣ. ವಕಾರಾಗಮ ಸಂಧಿನೂ ಅಷ್ಟೇ ಏನು ವಾ ಅಕ್ಷರ ಎಲ್ಲಿ ಬಂದಿರಬೇಕು? ಹೊಸದಾಗಿ ಬಂದಿರಬೇಕು. ಉದಾಹರಣೆ ಪುಸ್ತಕ ಪ್ಲಸ್ ಅನ್ನು. ಪುಸ್ತಕವನ್ನು ಯಾವುದು? ವಕಾರಾಗಮ. ಮರ ಪ್ಲಸ್ ಅನ್ನು. ಮಾತಾಡೋದಕ್ಕೆ ಮರ ಪ್ಲಸ್ ಅನ್ನು ಹೇಳು. ಮಗು ಪ್ಲಸ್ ಅನ್ನು ಮಗುವನ್ನು. ಮಗು ಪ್ಲಸ್ ಅನ್ನು ಮಗುವನ್ನು. ಮಗುವನ್ನು.
ಪತ್ರ ಪ್ಲಸ್ ಹಣ್ಣು ಪತ್ರವನ್ನು. ಅದಕ್ಕೂ ನಗದು ಬೇಡ. ಹಾ. ಮಗು ಪ್ಲಸ್ ಹೀಗೆ ಮಗುವಿಗೆ. ಮಗು ಪ್ಲಸ್ ಹೀಗೆ ಮಗುವಿಗೆ. ಅರ್ಥ ಆಯ್ತಾ? ಹಾ. ಊಟ ಪ್ಲಸ್ ಹಣ್ಣು. ಊಟ ಪ್ಲಸ್ ಹಣ್ಣು ಊಟವನ್ನು. ಮುಖ್ಯವಾಗಿದೆ ಅಕ್ಷರಕ್ಕೆ. ಅದಕ್ಕೆ ಅವ್ರಿಗೆ ಬೇಕಾಗಿರೋದು ನಾವು ಹೇಳೋದು. ನೀರು ಪ್ಲಸ್ ಹಣ್ಣು. ತಡಿ ಒಂದ್ ನಿಮಿಷ ತಡಿ. ಇಲ್ಲಿ ಯಾರೋ ಉದಾಹರಣೆ ಹೇಳ್ಬೇಕು. ಅವ್ರು ಹೇಳಿದ್ದು ಏನು ಅಂದ್ರೆ ಒಂದ್ ನಿಮಿಷ ನೀರು ಪ್ಲಸ್ ಹಣ್ಣು ನೀರನ್ನು. ಏನು ನೋಡೋಣ ಯಾವ ಸಂಧಿ? ನೀರು ಪ್ಲಸ್ ಹಣ್ಣು ನೀರನ್ನು ಅಂತ ಹೇಳಿದ್ಲು. ಯಾವ ಸಂಧಿ ಇದು? ಯಾವ ಅಕ್ಷರ ಲೋಪ ಆಗುತ್ತೆ? ಕಣ್ಮುಂದೆ ಬಂದ್ಬಿಡ್ಬೇಕು. ನೀರು ಪ್ಲಸ್ ಹಣ್ಣು ಲೋಪ ಆಗುತ್ತೆ ಅಂತ ಕಣ್ಮುಂದೆ ಬಂದ್ಬಿಡ್ಬೇಕು. ಪೂರ್ವ ಪದದ ಕೊನೆಗೆ ಏನ್ ಬರ್ಬೇಕು? ಅರ್ಥ ಆಯ್ತಾ? ಪಲ್ಲವಿ ಅದು ಆಗಮ ಸಂಧಿ ಉದಾಹರಣೆಯಲ್ಲ, ಲೋಪ ಸಂಧಿಗೆ ಉದಾಹರಣೆ. ಅರ್ಥ ಆಯ್ತಾ? ಗೋ ಪ್ಲಸ್ ಇಂದ ಗೋವಿಂದ. ನೀವು ತಿಳ್ಕೊಂಡಿರೋ ಗೋವಿಂದ ಅಲ್ಲ, ಗೋವು ಪ್ಲಸ್ ಇಂದ ಗೋವಿಂದ ಗೋವಿನಿಂದ ಅಂದ್ರೆ ಅರ್ಥ ಹಸುವಿನಿಂದ ಅಂತ. ಅರ್ಥ ಆಯ್ತಾ? ಪ್ಲಸ್ ಎಲ್ಲ ದಿನವೆಲ್ಲ. ದಿನ ಪ್ಲಸ್ ಎಲ್ಲ ದಿನವೆಲ್ಲ. ಇವಿಷ್ಟು ಆಗಮ ಸಂಧಿಗೆ ಉದಾಹರಣೆಗಳು. ಅರ್ಥ ಆಯ್ತಾ? ನೆಕ್ಸ್ಟ್ ಮೂರನೇ ಸಂಧಿ ಯಾವುದು? ಅದನ್ನ ಕೆಲವೊಂದು ಉದಾಹರಣೆಗಳನ್ನು ಮಾತ್ರ ನೋಡ್ತಾ ಹೋಗೋಣ. ಅಳಿಸ್ಕೊಂಡ್ರೆ ಇದನ್ನ ನೋಡು. ಸರಿ ಸರಿಯಾಗಿ ಬರ್ಬೇಕು. ಆದೇಶ ಸಂಧಿ. ಏನು ಈ ಆದೇಶ ಸಂಧಿ ಅಂತಂದ್ರೆ ಸಂಧಿ ಕ್ರಿಯೆ ನಡೆಯುವಾಗ ಪರಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದೇ ಆದೇಶ ಸಂಧಿ. ಇಲ್ಲಿ ನೋಡ್ರಿ, ಅವಾಗಲೇ ತೋರಿಸಿದ್ನಲ್ಲ ನಾನು. ಈ ಪದಕ್ಕೆ ಏನಂತ ಕರಿತೀವಿ? ಇದು ಯಾವ ಪದ ಅಂತ ಕರಿತೀವಿ? ನಾನು ಯಾವ ಪದಕ್ಕೆ ಬರ್ದಿಲ್ಲ, ಕಾನ್ಸೆಪ್ಟ್ ಹೇಳ್ತಿದ್ದೀನಿ ಅಷ್ಟೇ. ಈ ಪದ ಯಾವ್ದಂತ ಕರಿತೀವಿ? ಅಂತ ಕರಿತೀವಿ. ಈ ಪದ ಯಾವ್ದಂತ ಕರಿತೀವಿ? ಉತ್ತರ ಪದ ಅಂತ ಕರಿತೀವಿ. ಈ ಉತ್ತರ ಪದಕ್ಕೆ ಇನ್ನೊಂದು ಹೆಸರಿಂದ ಕರೀತಾರೆ ಪರಪದ. ಇಷ್ಟೊತ್ತು ಹೇಳಿದ್ರು ಪೂರ್ವ ಪದ ಉತ್ತರ ಪದ ಅಂತ ಹೇಳಿದ್ರು. ಮತ್ತೆ ಈಗ ಯಾವುದು ಪರಪದ ಅಂತಿದ್ದಾರೆ. ಅದು ಎಲ್ಲಿರುತ್ತ ಅಂದ್ಬಿಡ್ರಿ. ಉತ್ತರ ಪದಕ್ಕೆ ಇನ್ನೊಂದು ಹೆಸರು ಪರಪದ ಅಂತನೂ ಕರೀತಾರೆ. ಹಾಗಿದ್ರೆ ಆದೇಶ ಸಂಧಿ ಅಂದ ತಕ್ಷಣ ನಿಮ್ ಕಣ್ಮುಂದೆ ಏನ್ ಬರ್ಬೇಕಪ್ಪ ಅಂತ ಹೇಳಿದ್ರೆ ಉತ್ತರ ಪದದಲ್ಲಿ ಆಗುವಂತ ಬದಲಾವಣೆಗಳು ಕಣ್ಮುಂದೆ ಬರ್ಬೇಕು. ಲೋಪ ಸಂಧಿ ಅಂದ ತಕ್ಷಣ ನಿಮ್ ಕಣ್ಣು ಎಲ್ಲಿ ಹೋಗುತ್ತೆ? ಕೊನೆಯ ಅಕ್ಷರದಲ್ಲಿರೋ ಸ್ವರೂಪ ಹೋಗುತ್ತೆ. ಆಗಮ ಸಂಧಿ ಅಂದ ತಕ್ಷಣ ನಿಮ್ ಕಣ್ಣು ಎಲ್ಲಿ ಹೋಗುತ್ತೆ? ಇಲ್ಲಿ ಹೊಸದಾಗಿ ಯಾ ಅಥವಾ ವಾ ಬಂದಿದಾವ ಇಲ್ಲ ಅಂತ ಹೋಗುತ್ತೆ ಅಲ್ವಾ? ಅದೇ ತರ ಆದೇಶ ಸಂಧಿ ಅಂದ ತಕ್ಷಣ ನಿಮ್ ಕಣ್ಣು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿಗೆ ಬರ್ಬೇಕು. ಇಲ್ಲಿಗೆ ಹೋದ್ರೆ ಲೋಪ ಸಂಧಿ ತಿಳ್ಕೊಂಡಿದ್ರಿ ಅಂತ. ಈ ಕಡೆ ಬಂದ್ರೆ ಆದೇಶ ಸಂಧಿ ಬದಲಾವಣೆ ಆಗೋದು ಇಲ್ಲಿ. ಆಗಮ ಸಂಧಿ ಬದಲಾವಣೆ ಆಗೋದು ಹೊಸದಾಗಿ ಯಾ ಅಥವಾ ವಾ ಬಂದಿದೆಯೋ ಇಲ್ಲ ಅಂತ. ಅರ್ಥ ಆಯ್ತಾ? ಹಂಗೆ ಈಗ ಆದೇಶ ಸಂಧಿ ಅಂತಂದ್ರೆ ಏನು ಅಂತ ಹೇಳಿದ್ರೆ ಸಂಧಿ ಆಗುವಾಗ ಪೂರ್ವ ಪದದ ಪ್ರಾರಂಭದಲ್ಲಿರುವಂತಹ ವ್ಯಂಜನ
ಬರಬೇಕು. ಅವಾಗ ಅದನ್ನ ಏನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಕೆಲವೊಂದು ಸಾರಿ ಈ ಮೂರು ಅಕ್ಷರಗಳಿಗೂ ಒಂದೇ ಅಕ್ಷರ ಆದೇಶವಾಗಿ ಬರುತ್ತೆ. ಎಲ್ಲ ಸಮಯದಲ್ಲೂ ಅಲ್ಲ, ಕೆಲವೊಂದು ಸಮಯದಲ್ಲಿ ಮಾತ್ರ. ಈಗ ನಾವು ಈ ಅಕ್ಷರಗಳು ಹೆಂಗ್ ಆದೇಶ ಬರುತ್ತೆ ಅನ್ನೋದನ್ನ ನೋಡೋಣ. ಈಗ ಆದೇಶ ಸಂಧಿ ಅಂದ್ರೆ ಏನು? ಆದೇಶ ಸಂಧಿ ಅಂದ ತಕ್ಷಣ ಎಲ್ಲಿ ವ್ಯತ್ಯಾಸ ಆಗೋದು? ಉತ್ತರ ಪದದ ಮೊದಲಿಗೆ ಹೊಸದಾಗಿ ಏನು ಗಾದಾಬ ಬದಲಾಗಿ ಗಾದಾಬ ಅಕ್ಷರ ಆದೇಶವಾಗಿ ಬರ್ತದೆ. ಅದು ಆದೇಶ ಸಂಧಿ ಅಂತ ಅಲ್ವಾ? ಈಗ ಇದೊಂದು ನೋಡೋಣ ಅಷ್ಟೇ. ಈಗ ಈ ಉದಾಹರಣೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅರ್ಥ ಆಯ್ತಾ? ಈಗ ಇದಕ್ಕೆ ಆಯ್ತು. ಮಳೆ ಪ್ಲಸ್ ಈ ಉದಾಹರಣೆಗಳನ್ನು ಸುಮ್ಮನೆ ಹೇಳೋದಲ್ಲ, ಉದಾಹರಣೆಗಳನ್ನ ಸುಮ್ಮನೆ ಹೇಳೋದಲ್ಲ. ಈ ನಿಯಮ ನಾನು ಹೇಳಿದ ಪ್ರಕಾರ ಬಂದಿದೆಯಾ ಇಲ್ಲ ಅಂತ ಹೇಳ್ಬೇಕು. ಒಂದ್ ನಿಮಿಷ. ಮಳೆ ಪ್ಲಸ್ ಕಾಲ ಮಳೆಗಾಲ. ನಾನು ಆದೇಶ ಸಂಧಿ ಉದಾಹರಣೆ ಅಂತ ಹೇಳಿದೆ. ಹೆಂಗೆ ನಾನು ಉದಾಹರಣೆ ಅಂತ ಬರ್ತೀನಿ ಅಂತ ಹೇಳು. ಎಲ್ಲಿ ಕಾಯಿದೆ ಅದನ್ನ ಹೇಳಂಗಿಲ್ಲ. ನಾನು ಹೇಳಿದ ಉತ್ತರ ಹೇಳು. ಯಾವ ಪದಕ್ಕೆ ಯಾವ ಪದ ಅಂತ ಕರಿತೀವಿ? ಅದು ಉತ್ತರ ಹೇಳು. ಉತ್ತರ ಪದದ ಆ ವರ್ತದ ಮೂರನೇ ಅಕ್ಷರ ಆದೇಶ ಬರುತ್ತೆ. ಎಲ್ಲಿ ಆದೇಶ ಬಂದಿದೆ? ಎಲ್ಲಿ ಆದೇಶ ಬಂದಿದೆ? ಕಾಗೆ ಗ ಆದೇಶ ಬಂದಿದೆ. ಹಾಗಾಗಿ ಅದು ಏನಾಗುತ್ತೆ? ಮಳೆಗಾಲ. ಹಳ ಪ್ಲಸ್ ಕನ್ನಡ ಹೊಸ ಪ್ಲಸ್ ಕನ್ನಡ ಸಿ ಪ್ಲಸ್ ಕಾಲು. ಅರ್ಥ ಆಯ್ತಾ? ಇವೆಲ್ಲವೂ ಆದೇಶ ಸಂಧಿಗೆ ಉದಾಹರಣೆಗಳಾಗಿವೆ. ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು. ಹುಲಿ ಪ್ಲಸ್ ತೊಗಲು ಹುಲಿ ತೊಗಲು. ಕಾಗೆ ದ. ಆಯ್ತಾ? ಇವೆಲ್ಲವೂ ಆದೇಶ ಸಂಧಿ ಉದಾಹರಣೆಗಳಾಗ್ತವೆ.